ಒಂದು ಊರಿನಲ್ಲಿ ಒಬ್ಬ ಹುಡುಗ ಹುಡುಗಿ ಅವರಿಬ್ಬರು ಪರಸ್ಪರ ಇಷ್ಟಪಡ್ತಾ ಇದ್ರು. ಆದರೆ ಅವರಿಬ್ಬರಿಗೂ ಅದನ್ನ ಹೇಳಿ ಕಷ್ಟವಾಯ್ತು. ಆದರೂ ಇದ್ದಕ್ಕಿದ್ದಾಗೆ ಒಂದು ದಿವಸ ಹುಡುಗಿ ಹೇಳಿದ್ರು, ನಾನು ನಿಮ್ಮನ್ನು ಬಿಡ್ತೇನೆ, ಆದ್ದರಿಂದ ನಾವು ಇಬ್ಬರಿಗಾದ್ರೂ ಹೊರಟು ಹೋಗೋಣ, ಇಲ್ಲದೆ ನಮ್ಮ ಮನೆಯಲ್ಲಿ ಯಾರು ಇದನ್ನು ಒಪ್ಪೋದಿಲ್ಲ. ಆ ಕಾಲದಲ್ಲಿ ಯಾವುದೇ ವಾಹನಗಳಿರಲಿಲ್ಲ, ಇದ್ದಿದ್ದು ಕುದುರೆ. ಆ ಹುಡುಗ ಒಂದು ಕುದುರೆ ವ್ಯಾಪಾರಿ ಹತ್ರ, ಚೆನ್ನಾಗಿ ವೇಗವಾಗಿ ಓಡುವಂತಹ ಒಂದು ಕುದುರೆ ನನಗೆ ಬೇಕು. ಆ ಕುದುರೆ ಯಾವುದು ಅಂತ ಕೇಳಿ, ನೋಡಿ ಈ ಕಪ್ಪು ಕುದುರೆ ಇದೆಲ್ಲ, ಇದಕ್ಕೆ 30,000 ನಾಣ್ಯ, ಚಿನ್ನದ ನಾಣ್ಯ, ಆದರೆ 10 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಹಾಗಾಗಿ ಅದರ ಪಕ್ಕದಲ್ಲಿ ಇನ್ನಿದು ಒಂದು ಬಿಳಿ ಕುದುರೆ, ಅದರ ಬಗ್ಗೆ ಕೇಳಿದೆ. ಸುಮಾರು 150 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ, ಇದಕ್ಕೆ 15,000. ಅದ್ಯಾಕೆ ಇಷ್ಟು ವೇಗವಾಗಿ ಓಡುವಂತ ಕುದುರೆ ಕಡಿಮೆ ಬೆಲೆ, ಈ ಕಡಿಮೆ ವೇಗದಲ್ಲಿ ಓಡುವಂತ ಕುದುರೆಗೆ ಹೆಚ್ಚು ಬೆಲೆ ಯಾಕೆ? ಈ ಕುದುರೆ 150 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ, ಆದ್ರೆ ಅದರ ತಾಯಿ ಹೊಟ್ಟೆಯಲ್ಲಿರುವಾಗ ಅದಕ್ಕೆ ನೀರಿನಲ್ಲಿದ್ದಾಗ ಏನೋ ಭಯ, ಆ ಭಯ ಈಗಲೂ ಕುದುರೆಯಲ್ಲಿ ಕಂಡು ಬರ್ತಾ ಇದೆ. ತಾಯಿ ಹೊಟ್ಟೆಯಲ್ಲಿದ್ದಾಗ ತನ್ನ ತಾಯಿ ಭಯಪಟ್ಟಿದ್ದು ಈಗ ಈ ಕುದುರೆ. ಹಂಗಂದರೆ ಈ ಕುದುರೆ ನೀರಿನ ಹತ್ರ ಹೋದರೆ, ನೀರು ಕಂಡ್ರೆ ಮತ್ತೆ ಅದು ಏನೇ ಮಾಡಿ ಮುಂದಕ್ಕೆ ಹೋಗುವುದಿಲ್ಲ. ಆದುದರಿಂದ ಇದಕ್ಕೆ ಬೆಲೆ ಇಲ್ಲ ಎಂದು ಆವಾಗ ಆ ಹುಡುಗನಿಗೆ ಯೋಚನೆ ಬಂತು, ನನಗೆ ಹುಟ್ಟುವ ಮಕ್ಕಳು, ನಾವು ಹೀಗೆ ಊರು ಬಿಟ್ಟು ಹೋದವರು, ಊರು ಬಿಟ್ಟು ಬಂದ ಅಂತಹ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಾಗ ಆ ಮಗುವು ಅಂತ ಯೋಚನೆ ಬರುವುದಿಲ್ಲವೇ? ಆದುದರಿಂದ ನಾವು ಹೋಗುವುದು ಸರಿಯಲ್ಲ. ಪ್ರೀತಿ ಅನ್ನೋದು ನಮ್ಮಿಬ್ಬರ ಎಲ್ಲರ ಸಮ್ಮತದೊಂದಿಗೆ ಎಲ್ಲರೂ ಒಪ್ಪಿಗೆ ಪಡೆದು ನಾವು ಪ್ರೀತಿ ಮಾಡಿ ಮದುವೆ ಆಗುವುದೇ ಒಳ್ಳೆಯದು. ಈ ರೀತಿ ಊರು ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ಆ ಹುಡುಗಿಗೆ ಇದನ್ನು ಹೇಳಿದ. ಅಂದ್ರೆ ಪ್ರತಿಯೊಂದು ನಾವು ಪ್ರೀತಿಸಬೇಕಾದ್ರೆ ಪರಸ್ಪರ ಮನಸ್ಸಿರಬೇಕು. ಮನಸ್ಸಂದ್ರೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸುಖದಲ್ಲೂ ಒಂದೇ ರೀತಿಯಲ್ಲಿ ಭಾಗಿಯಾಗುವಂತಿರ್ಬೇಕು. ಅದು ಬಿಟ್ಟು ಒಂದು ಆವೇಶದಲ್ಲಿ ಪ್ರೀತಿ ಮಾಡೋದು, ಆವೇಶದಲ್ಲಿ ಊರು ಬಿಟ್ಟು ಹೋಗೋದು, ಪ್ರೀತಿ ಸಿಗಲಿಲ್ಲ ಎಂಬ ಕೊನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಥವಾ ಇಬ್ಬರು ಪ್ರಾಣ ತೆಗೆದುಕೊಳ್ಳುವುದು, ಈ ರೀತಿಯಲ್ಲಿ ಆಗಬಾರದು. ಇಬ್ಬರು ಬೇರೆ ಬೇರೆ ಆ ಮನಸ್ಸುಗಳು ಬೇರೆ ಬೇರೆಯಾಗಿ ಅದನ್ನು ಒಪ್ಪಿಕೊಳ್ಳಲು, ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಒಪ್ಪಿಕೊಳ್ಳುವಂತಹ ಒಂದು ಸಾಧ್ಯತೆ ಇರಬೇಕು. ಬೇಕಾದ್ರೆ ನೀವು ಪ್ರೀತಿ ಮಾಡಿದಾಗ ಅದಕ್ಕೆ ನೀವು ಪ್ರೀತಿ ನಿಮಗೆ ಇಷ್ಟ ಇಲ್ಲ ಅಂದ ಕೂಡಲೇ ನೀವು ಬಿಟ್ಟು ಹೋಗುವಂತೆ ಇರಬೇಕು. ಆದ್ರೆ ಪರಸ್ಪರ ಇಷ್ಟವಾದ್ರೆ ಮುಂದುವರಿಬೇಕು. ಅದು ಬಿಟ್ಟು ಅವನು ಪ್ರೀತಿ ಬಿಟ್ಟು ಅಥವಾ ಅವಳು ಪ್ರೀತಿಸುವುದನ್ನು ಬಿಟ್ಟು ಆದುದರಿಂದ ನಾವು ಬೇರೆ ಆಗುವುದು, ನಾನಿನ್ನು ಬದುಕಿದ್ದು ಉಪಯೋಗ ಇಲ್ಲ ಎಂದುಕೊಂಡರೆ ಅವರ ಜೀವನ ಅಲ್ಲಿಗೆ ಕೊನೆ ಆಗುತ್ತದೆ ಎಂಬುದನ್ನು ತಿಳ್ಕೋಬೇಕು. ಅದರಿಂದ ಪ್ರೀತಿ ಮಾಡುವ ಮೊದಲು ಪ್ರತಿಯೊಬ್ಬರು ಯೋಚಿಸಬೇಕಾದ ವಿಷಯ, ನಾನು ಬೇರೆ ಮನಸ್ಸು, ಅವಳು ಬೇರೆ ಮನಸ್ಸು. ಆದುದರಿಂದ ಆ ಮನಸ್ಸುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ, ಪರಸ್ಪರ ಸಹಕರಿಸುವಂತಹ, ಪರಸ್ಪರ ವಿಶ್ವಾಸ ಇರುವಂತಹ, ನಂಬಿಕೆ ಇರುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ ಎಂಬುದನ್ನು ಯೋಚಿಸಬೇಕು. ಪ್ರೀತಿ ಮಾಡಿ ನಮಗಿಬ್ಬರಿಗೂ ಇಷ್ಟವಾಗಿಲ್ಲ, ಕೆಲವು ಕಾಲದಿಂದ ಇಷ್ಟವಾಗಿಲ್ಲ, ಪ್ರೀತಿಸ್ತಾ ಇದ್ವಿ, ಇಷ್ಟವಾಗಿಲ್ಲ, ನಾವು ಬಿಟ್ಟು ಬಿಡು, ಬೇರೆ ಬೇರೆ ಆಗುವಂತಹ ಒಂದು ಮನೋಧೈರ್ಯ ಅವರಿಗೆ ಇರಬೇಕು. ಆ ರೀತಿಯಲ್ಲಿ ನೀವು ಪ್ರೀತಿಯನ್ನ ಮಾಡಿದಾಗಲೇ ನಿಜವಾದ ಸುಖವನ್ನು ಅನುಭವಿಸಲು ಸಾಧ್ಯ.